ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಬೆಳಗ್ಗೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ. ಇವತ್ತಿನ ಲಾಗು, ಇವತ್ತಿನ ರುಟೀನ ಏನಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಚಟ್ನಿ ಮಾಡೋಕೆ ಶೇಂಗಾ ಹೊರಾಗ್ತೀನಿ ರೀ. ಇದು ಈ ಥರ ಅಂಬ್ರೆಲ್ಲ ಸ್ಲೀವ್ ಐತೆ. ಅಂಬ್ರೆಲ್ಲ ಸ್ಲೀವ್ ಇದಕ್ಕೆ ಹಂಚಿಗೆ ಎತ್ತಿ ಸ್ವಲ್ಪ ಇಲ್ಲಿ ಸುಟ್ಟಂಗೆ ಐತ್ರಿ. ಹಂಗಾಗಿ ಜಾಸ್ತಿ ಏನು ಇದಾಗಲಿಲ್ಲ, ಜಸ್ಟ್ ಜಳ ಬಡಿತಲ್ಲ, ಹಂಗಾಗಿ ಸ್ವಲ್ಪ ಪುಣ್ಯ ಡ್ರೆಸ್ ಸುಡಲಿಲ್ಲ. ಅಲ್ಲಿ ದಾರ ಇತ್ತು, ದಾರ ಮಾತ್ರ ಸುಟ್ಟೋಯ್ತು. ಹಂಗಾಗಿ ಸ್ವಲ್ಪ ಮ್ಯಾಕ್ ಎರ್ಸ್ಕೊಂಡ್ರೆ ಆಯ್ತು ಅಂತ ಮೇಲ್ಗಡೆ ಇದು ಮಾಡ್ಕೊಂಡಿನಿ. ಇವಾಗ ಟೈಮ್ ಬಂದು 8:30 ಆಯ್ತು. ಆಮೇಲೆ ನಮ್ಮ ಸಾನ್ವಿಗೆ ಟಿಫಿನ್ಗೆ ರೆಡಿ ಮಾಡಬೇಕು. ಹಂಗಾಗಿ ಜಲ್ದಿನ ಅಡುಗೆ ಮಾಡಿದ್ರೆ ಆಯಿತು. ಬನ್ನಿ, ಇವಾಗ ಶೇಂಗಾ ಕೂಡ ಫ್ರೈ ಆಗಿದ್ದಾಯಿತು. ಅದೇ ರೀತಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ಇಲ್ಲರಿ ಇವತ್ತು, ಜಸ್ಟ್ ಶೇಂಗಾ ಮತ್ತು ಹಸಿ ಮೆಣಸಿನ್ಕಾಯಿ. ಬನ್ನಿ, ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಇವತ್ತು ಸಬ್ಬಸ್ಗೆ ಸೊಪ್ಪು ಹಾಕಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡಾಕತ್ತೀನಿ. ಯಾವ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ, ಈ ಥರ ಯಾವುದಾದ್ರೂ ಡಿಫ್ರೆಂಟ್ ಒಂದು ಐಟಮ್ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾವೆ. ಹಂಗಾಗಿ ನಾನಿಲ್ಲಿ ಸಬ್ಬಸ್ಗೆ ತೊಗೊಂಡಿನಿ. 1 ಕಟ್ ಆಗೋಷ್ಟು ಸಬ್ಬಸ್ಗೆ ತೊಗೊಂಡಿನಿ. ಬಟ್ಟು ನಾನು ನಮ್ಮ ಸಾನ್ವಿ ಅಷ್ಟೇ ಇರೋದು, ನಮ್ಮ ಮನೆಯವರಿಲ್ಲ. ನಮ್ಮ ಮನೆಯವರು ಇವತ್ತು ಜಲ್ದಿನ ಹೋಗ್ಯಾರ. ಹಂಗಾಗಿ ಅವರು ನಾಷ್ಟಕ್ಕೆ ಬರೋದಿಲ್ಲ. ನಾಷ್ಟಕ್ಕೆ ಅಂದರೆ ಅವರು ಬೇರೆ ಕಡೆ ಹೋಗ್ತಾರೆ. ಹಂಗಾಗಿ ನಾನು ನಮ್ಮ ಸಾನ್ವಿ ಇರೋದಕ್ಕೆ ಒಂದು 6 ರೊಟ್ಟಿ ಆದರೆ ಸಾಯ್ಕಂತಂದು ಸ್ವಲ್ಪ ತೊಗೊಂಡಿನಿ. ಇಲ್ಲಿ 1 ಕ್ಯಾರೆಟು, ಒಂದು ಅರ್ಧ ಬೀಟ್ರೂಟು, ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಆಮೇಲೆ ಬೀಟ್ರೂಟು ಮತ್ತು ಕ್ಯಾರೆಟ್ನ ತುರ್ಕೊಂಡಿನಿ. ಸೌತೆಕಾಯಿ ಇದ್ರೆ ಸೌತೆಕಾಯಿ ಸಹ ಹಾಕೋರು, ಬಟ್ಟು ನಮ್ಮ ಮನೇಲಿ ಸೌತೆಕಾಯಿ ಇದ್ದಿಲ್ಲ, ಜಸ್ಟ್ ಇಷ್ಟೇ ಇತ್ತು, ಇಷ್ಟೇ ಹಾಕ್ಕೊಂಡಿನಿ. ಆಮೇಲೆ ಇದ್ರ ಜೊತೆ ಇವಾಗ ಅವರೆಕಾಳು ಸೀಸನ್ ಅಲ್ರಿ. ಅವರೆಕಾಳು ಸೀಸನ್ಯಾಗ ಈ ರೊಟ್ಟಿ ಜೊತೆನೇ ಅವರೆಕಾಳು ಹಾಕ್ಕೊಂಡು ಮಾಡಿದರೆ ಇನ್ನೂ ತುಂಬಾ ಟೇಸ್ಟಾಗಿರುತ್ತೆ. ಬನ್ನಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನೀರು ಹಾಕ್ಕೊಂಡು ಏನು ಕಲಿಸ್ಕೊಬಿಡ್ದು, ಯಾಕಂದರೆ ಎಲ್ಲ ಪದಾರ್ಥ ಒಳಗೂ ನೀರು ಇರ್ತೈತೆಲ್ಲ. ಹಂಗಾಗಿ ಇದನ್ನು ಮೊದಲಿಗೆ ಡ್ರೈನ ಹಂಗೆ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ಲ ಆ ಥರ ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನೀರನ್ನ ನೋಡಿ ಹಾಕ್ಕೊಂಡು ಕಲಿಸ್ಬೇಕು. ಬನ್ನಿ, ಇವಾಗ ನೋಡಿ ಇಲ್ಲಿ ನಾನು ಈ ಥರ ಸಾಫ್ಟಾಗಿ ಚಪಾತಿ ಹಿಟ್ಟು, ನೀವು ಏನಾದರೂ ಇದನ್ನು ಸ್ವಲ್ಪ ಹೊತ್ತು ನೆನೆ ಇಡ್ತೀನಿ ಅಂದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನನಗೆ ಟೈಮ್ ಏನೂ ಇಲ್ಲರಿ. ಹಂಗಾಗಿ ನಾನಿಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ತಿಳುವಾಗಿ ನಾದ್ಕೊಂಡಿನಿ. ಹಂಗಾಗಿ ಯಾಕಂದರೆ ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗ್ಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಹಂಗಾಗಿ ನಾನಿಲ್ಲಿ ಇದು ಮಾಡ್ಕೊಂಡಿನಿ. ಬನ್ನಿ, ಇವಾಗ ರೊಟ್ಟಿ ತಟ್ಟಮ್ಮ. ಈ ರೊಟ್ಟಿ ಮಾಡೋದಂತೂ ತುಂಬಾ ಈಸಿ ರೀ. ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇಲ್ಲಿ ಆಮೇಲೆ ಇದನ್ನು ಜಾಸ್ತಿ ಬಟರ್ ಪೇಪರ್ ಮೇಲೆ ಮಾಡಿದ್ರೆ ನಿಮ್ಗೆ ಕೈಲಿಂದ ಎತ್ತಾಕೋಕ್ಕಾಗಲ್ಲ. ಅಂದ್ರೆ ಬಟರ್ ಪೇಪರ್ ಇತ್ತಂದರೆ ಇನ್ನು ಈಸಿಯಾಗಿ ಬಟರ್ ಪೇಪರ್ ಸಮೇತನ ಹಂಚಿಗೆ ಹಾಕಿ ಆಮೇಲೆ ಬಟರ್ ಪೇಪರ್ ತೆಗೆದ್ರೆ ಬರುತ್ತೆ. ಆಮೇಲೆ ಎಣ್ಣೆ ಹಾಳಿ ಇತ್ತಂದರೆ ಎಣ್ಣೆ ಹಾಳಿ ಸಹ ಯೂಸ್ ಮಾಡೋದು. ಬಟ್ಟು ನಮ್ಮ ಮನ್ಯಾಗ ಅವು 2 ಇದ್ದಿಲ್ಲ. ಇಲ್ಲಿ ಜಸ್ಟ್ ಒಂದು ಕವರ್ ತೊಗೊಂಡು ಆ ಕವರ್ ಮೇಲೆ ತಟ್ಟಾಕತ್ತೀನಿ. ಆಮೇಲೆ ನನಗೆ ಇದು ರೂಢಿ ಆಗೈತ್ರಿ, ಈಸಿಯಾಗಿ ರೊಟ್ಟಿ ಎತ್ಬೋದು. ಹಂಗಾಗಿ ರೂಢಿ ಆಗೈತಿ. ಯಾರಿಗೆಲ್ಲ ಅಭ್ಯಾಸ ಇರೋದಿಲ್ಲ ಅವರೆಲ್ಲ ಬಟರ್ ಪೇಪರ್ ಮೇಲೆ ಮಾಡಿದರೆ ಈಸಿಯಾಗಿ ಬರುತ್ತೆ. ಯಾಕಂದರೆ ಇದು ಸ್ವಲ್ಪ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಆಮೇಲೆ ನೀವು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಆಮೇಲೆ ಎತ್ತಕ್ಕೇನು ಬರೋದಿಲ್ಲ. ಆರಾಮ್ ಮಾಡ್ಬೋದ್ರಿ. ಇದನ್ನೇನು ರೊಟ್ಟಿ ಲಟ್ಟಿಸ್ಬೇಕು, ಬಡಿಬೇಕು ಅಂತ ಏನಿಲ್ಲ. ಜಸ್ಟ್ ಈ ಥರ ಕೈಲೇನ ಜಸ್ಟ್ ಈ ಥರ ಇದು ಮಾಡಿಬಿಟ್ರೆ ರೊಟ್ಟಿ ತಾನೇ ಅಗಲಾಗುತ್ತೆ. ನಿಮ್ಗೆ ಎಷ್ಟು ತಿಳು ರೊಟ್ಟಿ ಬೇಕು ನೋಡು ಅಷ್ಟು ತಿಳು ರೊಟ್ಟಿ ಆಗುತ್ತೆ. ಬನ್ನಿ, ಇವಾಗ ಹಂಚು ಸಾಕಾದೈತಿ. ಹಂಚಿಗೆ ಎಣ್ಣೆ ಹಾಕ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋಣ. ನಮ್ಮದು ಗ್ಯಾಸಿನ ಕಟ್ಟಿ ಸ್ವಲ್ಪ ಸಣ್ಣದೈತ್ರಿ. ಹಂಗಾಗಿ ಅಡುಗೆ ಮಾಡೋಕ್ಕೇನು ಇದು ಆಗೋದಿಲ್ಲ. ಆ ಕಡೆ ಎಲ್ಲ ತರಕಾರಿ ಕಟ್ ಮಾಡಿ ಆಮೇಲೆ ನೀರೆಲ್ಲ ಇಟ್ಕೊಂಡಿನಿ. ಜಸ್ಟ್ ಈ ಕಡೆ ಆ ಕಡೆ ಇಲ್ಲಿ ನೀರು ಇಟ್ಟಿನೆಲ್ಲ, ಆ ಕಡೆ ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ. ಹಂಗಾಗಿ ಇಲ್ಲೇ ಇಟ್ಟು ಇಲ್ಲೇ ಅಡುಗೆ ಮಾಡಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಬನ್ನಿ, ನಾನು ನೋಡು ಎಷ್ಟು ಈಸಿಯಾಗಿ ರೊಟ್ಟಿನ ಎತ್ಬೋದ್ರಿ. ಅಷ್ಟು ಈಸಿಯಾಗಿ ಇಷ್ಟು ಹಿಟ್ಟು ಇಷ್ಟು ತಿಳುವಾದ್ರೂ ಆರಾಮ್ಸೆ ರೊಟ್ಟಿನ ಎತ್ಬೋದು. ಈ ಥರ ರೊಟ್ಟಿ ಎತ್ಬೋದು. ಬಟ್ಟು ರೊಟ್ಟಿ ಎತ್ತಕ್ಕೆ ನಮಗೆ ಬರೋದಿಲ್ಲರಿ, ಕಷ್ಟ ಆಗುತ್ತಂದ್ರೆ ಜಸ್ಟ್ ನೀವು ಬಟರ್ ಪೇಪರ್ ಮೇಲೆ ಮಾಡ್ಕೊಂಡ್ರೆ ಈಸಿ. ಬಟರ್ ಪೇಪರ್ ಸಮೇತ. ಆಮೇಲೆ ಬಾಳೆ ಎಲೆ ಬರುತ್ತಲ್ರಿ, ಬಾಳೆ ಎಲೆ ಯಾರ ಮನೆ ಹತ್ರ ಆದರೂ ಬಾಳೆ ಎಲೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಬಾಳೆ ಎಲೆ ಸ್ಮೆಲ್ಲು ಅದೊಂಥರ
ರೊಟ್ಟಿ ಅದೊಂಥರ ಡಿಫ್ರೆಂಟ್ ಆಗುತ್ತೆ ನೋಡಿ. ಆಮೇಲೆ ರೊಟ್ಟಿ ಸಹ ಹಂಚಿಗೇನು ಅಂಟಿಗೆನೋದಿಲ್ಲ, ಅಲ್ಲಿ ಸಹ ನೀಟಾಗಿ ಎದ್ದು ಬರುತ್ತೆ. ಇದನ್ನು 2 ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಸಾಫ್ಟಾಗಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರ್ತಾವ್ರಿ. ಆಮೇಲೆ ನಮ್ಗೆ ಸಾಫ್ಟಾಗಿ ಇಲ್ಲ ಖಡಕ್ಕಾಗಿ ಇದ್ರೆ ನಡೀತಾ. ಈ ಥರ ಅಂಬ್ರೆಲ್ಲ ಐತ್ರಿ, ಇದು ಅಂಬ್ರೆಲ್ಲ ಇದ್ದಕ್ಕೆ ಇದು ಮಾಡಿದ್ದು. ನಾನು ಇದನ್ನು ಆನ್ಲೈನ್ನಾಗ ಆರ್ಡ್ರ್ ಮಾಡಿದ್ದೆ. ಬನ್ನಿ ಇವಾಗ ನಮ್ಮ ರೊಟ್ಟಿ ಸಹ ರೆಡಿ ಆಯಿತು. ನಮ್ಮ ಸಾನ್ವಿಗೆ ಟಿಫಿನಿಗೆ ಟೈಮ್ ಆಗೈತೆ, ಯಾಕಂದರೆ ಆಕೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಹಂಗಾಗಿ ಆಕಿಗೆ ಜಲ್ದಿನ ರೊಟ್ಟಿ ಮಾಡಿ ಇದ್ರಿತ್ತು. ಅದೇ ರೀತಿನ ನಾನು ಇನ್ನೊಂದು ರೊಟ್ಟಿ ಸಹ ಹಾಕ್ತಾಯಿದ್ದೀನಿ. ಜಸ್ಟ್ ಈ ಥರ ಜಸ್ಟ್ ಈ ಥರ ಹಾಳಿನ ಈ ಥರ ಇದು ಮಾಡಿಬಿಟ್ರೆ ಈಸಿಯಾಗಿ ಬರುತ್ತೆ ರೀ. ಎಷ್ಟು ಈಸಿಯಾಗಿ ಬರುತ್ತಂದ್ರೆ ಅಷ್ಟು ಈಸಿಯಾಗಿ ಬರುತ್ತೆ. ಬನ್ನಿ ಇಲ್ಲಿ ನಾನು ಶೇಂಗಾ ಚಟ್ನಿ ಮಾಡೀನಿ. ಆಮೇಲೆ ಇಲ್ಲಿ ನಮ್ಮ ಸಾನ್ವಿಗೆ ರೆಡಿ ಆಯಿತು ನೋಡಿರಿ. ಇಲ್ಲಿ ನಾನು ಸಹ ಎಲ್ಲ ರೊಟ್ಟಿ ಮಾಡೋದಾಯಿತು. ರೊಟ್ಟಿ ಮಾಡೋದಾಗಿಂದ ನಾನಿಲ್ಲಿ ಸ್ವಲ್ಪ ಒಂದು ರೊಟ್ಟಿನ ಖಡಕ್ಕಾಗಿ ಬೇಯಿಸ್ಕೊಂಡೀನಿ. ನನಗೆ ಆ ಥರ ಖಡಕ್ಕಾಗಿದ್ರೇ ಟೇಸ್ಟ್ ಆಗುತ್ತೆ. ಕೆಳಗಿನ ರೊಟ್ಟಿನ ಸಾಫ್ಟಾಗಿ ಬೇಯಿಸ್ಕೊಂಡೀನಿ. ಸ್ವಲ್ಪ ನನಗೆ ಯಾಕಂದ್ರೆ ಸ್ವಲ್ಪ ಖಡಕ್ಕಾಗಿದ್ರೇ ತಿನ್ನೋಕೆ ಟೇಸ್ಟ್ ಅನ್ನಿಸ್ತೈತಿ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಲ್ರಿ. ಆ ಅಕ್ಕಿ ಹಿಟ್ಟಿಗೆ 6 ರೊಟ್ಟಿ ಆಗ್ಯಾವ. ನಮ್ಮ ಸಾನ್ವಿ 1 ರೊಟ್ಟಿ ತಿಂದ, 2 ರೊಟ್ಟಿ ಕಟ್ಕೊಂಡೋಗ್ಯಾಳ. ಇಲ್ಲಿ 3 ರೊಟ್ಟಿ ಇದಾವೆ. ಬನ್ನಿ ಇವಾಗ ನಾವು ನಾಷ್ಟ ಮಾಡೋಣ. ಇನ್ನೂ ದೇವ್ರ ಪೂಜೆ ಆಗಿಲ್ಲ, ರೊಟ್ಟಿ ಎಲ್ಲ ಮಾಡೋದೈತಿ. ಇವಾಗ ದೇವ್ರ ಪೂಜೆ ಮಾಡೋಣ. ನೋಡಿ ದೇವ್ರ ಪೂಜೆ ಮುಗೀತು. ಅಲ್ಲಿ ನಮ್ಮದು ಕನಕರಾಯನ ಫೋಟೋ ಇತ್ತಲ್ರಿ, ಇನ್ನೊಂದು ಫೋಟೋ ಮಿಸ್ ಆಗೈತೆ ನಮ್ಮದು. ಯಾಕಂದ್ರೆ ಮೊನ್ನೆ ಅದು ಪೂಜೆ ಮಾಡಬೇಕಾದ್ರೆ ಬಕ್ಬರ್ಲಿ ಬಿದ್ದುಬಿಡ್ತೀವಿ, ನಮ್ಮ ಮನೆಯವರು ಇಡಬಾರ್ದು ಅದನ್ನು ಅಂತ ಹೇಳಿದರು. ಹಾಗಾಗಿ ಫೋಟೋನ ತೆಗೆದಿಟ್ಟೀನಿ. ಬನ್ನಿ ಇವಾಗ ನಾವು ನಾಷ್ಟ ಮಾಡೋಣ. ನಮ್ಮ ಸಾನ್ವಿ ಪ್ಲೀಟ್ನಾಗ ಬಿಟ್ಟು ಹೋಗಿದ್ಲು, ಅದೇನೇ ಇವಾಗ ನಾಷ್ಟ ಮಾಡಕತ್ತಿ. ನೋಡಿ ಎಷ್ಟು ಕಲರ್ ಆಗಿ ಮಕ್ಕಳಿಗೆ ಈ ಥರ ಕಲರಾಗಿ ರೊಟ್ಟಿ ಮಾಡಿಕೊಟ್ರೆ ಏನು ಅಂತಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗೊಂದು ಹುಚ್ಚು, ಟಿ ವಿ ನೋಡ್ಕೊಂತನ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ. ಹಂಗಾಗಿ ನಾನು ಇಲ್ಲಿ ಟಿ ವಿ ಹಚ್ತಾಯಿದ್ದೀನಿ. ಗೊತ್ತಿಲ್ಲ, ಯಾಕಂದ್ರೆ ಮನೆಗೆ ಒಬ್ಬಾಕೆ ಇರ್ತೀನಲ್ಲ, ಊಟ ಹೋಗೋದಿಲ್ಲ. ಟಿ ವಿನೇ ನನ್ನ ಫ್ರೆಂಡ್ ಆಗೈತಿ. ಬನ್ನಿ ನಾಷ್ಟ ಮಾಡೋಣ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗೈತಿ. ಬಟ್ ನಾನು ಸಾಫ್ಟ್ ಆಗ್ಯಾವ. ಆಮೇಲೆ ಇದಕ್ಕೆ ಶೇಂಗಾ ಚಟ್ನಿ ಮಾಡೀನಲ್ರಿ, ಸ್ವಲ್ಪ ಖಾರವಾಗಿ ಶೇಂಗಾ ಚಟ್ನಿ ಮಾಡೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಯಿತು. ಆಮೇಲೆ ನಾನು ಚಟ್ನಿಗೆ ಒಗ್ಗರಣೆ ಮಾಡಿಲ್ಲ, ಅದೊಂದು ಎಷ್ಟು ಟೇಸ್ಟ್ ಆಗಿತ್ತಂದ್ರೆ ಇನ್ನೊಂದು 4 ರೊಟ್ಟಿ ತಿನ್ಬೇಕು ಅನ್ಸಕತ್ತಿತ್ತು ಆ ಥರ. ಬನ್ನಿ ಇಲ್ಲಿ ನಾನು ಮತ್ತೆ ನೈಟ್ಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಮ್ಮ ಓನರ್ ಮಗ ಕ್ಲಾಪ್ಸ್ ಹಾಕ್ತಾರೆ ನೋಡ್ರಿ. ಕ್ಲಾಪ್ಸ್ ಹಾಕಾರೆ, ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಬಿಡಿ, ಕ್ಲಾಪ್ಸ್ ಬಿಡಿ, ಕ್ಲಾಪ್ಸ್ ಹಾಕು. ಏನು ಮಾಡ್ತೀವಿ ಫೋನ್ನ? ಕ್ಲಾಪ್ಸ್ ಏನೋ ಕಾಣಾಗುತ್ತೆ ಇದ್ರಾಗ. ಯಾರು ಕಾಣಾಗತ್ತಾರ? ಕಾಣಾಗತ್ತನ? ಇದು ಮೋನರ್ ಮೊಮ್ಮಗರಿ. ವಾ ನಾವು ಎಷ್ಟೇ ಥರ ಐತಿವಲ್ರಿ, ಹೊಟ್ಟೊಳೋದಿಲ್ಲ. ನಾವು ಸಾಕಾಗಿ ಕೊಟ್ಟು ಬರ್ಬೇಕು ಅವನ್ನ. ಅಲ್ಲಿ ತನೂ ಅಳೋದೇ ಇಲ್ಲವ ಅಲ್ಲಾರ ಗುಂಡ. ಕ್ಲಾಪ್ಸ್ ಹಾಕಿ ಬ್ಯಾಡ, ಸಾಕು ನಂಗೆ. ಉಪ್ಪ ಕೊಡು, ಕ್ಲಾಪ್ಸ್ ಹಾಕು. ಉಪ್ಪ ಕೊಡೋಕೆ ಬಿಡ್ತೇನೆ ರೀ ಅವ. ಕ್ಲಾಪ್ಸ್ ಹಾಕು. ಭಾರಿ ಶಾಡಿ ಹೋದನ್ರಿ ಅವ. ಕ್ಲಾಪ್ಸ್ ಹಾಕನು. ಖುಷಿಗನ ಖುಷಿಗನ ಆರ ಖುಷಿ ಅಲ್ಲ, ಖುಷಿ ಆಗುತ್ತೆ. ಉಪ್ಪ ಕೊಡಾರೆ ಚಿಕ್ಕು ಎಲ್ಲಿ ಕಣಾಗಿದ್ದಿ. ಸಾಕು ಬಿಡಪ್ಪ,
ಸಾಕ್ ಬಾಯ್ ಬಾಯ್ ಮಾಡಿ ಬಾಯ್ ಬಾಯ್ ಮಾಡಿ ಹಂಗೆ ಉಪ್ಪು ಕೊಂಡಾದ್ರೆ ಯಾಕಂದ್ರೆ ಒಂದು ಮಕ್ಕ ಎಲ್ಲ ಹಿಡ್ಕೊಂಡ್ಬಿಡ್ತದೆ ಕಡೆ ಕುಂದರಿಚರ್ ಮಾಡ್ತದ